ಅವ್ರು ನಾನೇನು ಮಾಡ್ಲಿಕ್ಕಾಗಲ್ಲ. ನಾನು MLA ಆಗತಕ್ಕ ಅಸೂಯೆ ಪಡಿ, ಆಮೇಲೆ ಇನ್ನೂ ಸ್ವಲ್ಪ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನು MLA ಆಗತಕ್ಕ ಸ್ವಲ್ಪ ಅಸೂಯೆ ಪಡಿ, ಇನ್ನು ಆಮೇಲೆ ಹೆಂಗೆ ಜೀವನ ಮಾಡ್ತೀರೋ ಗೊತ್ತಿಲ್ಲ. ನೀವು ಭವಿಷ್ಯ ಯಾವ ರೀತಿ ಮಲಗ್ತೀರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೇ ಬರ್ದಿಲ್ಲ 2028 ನಾನು MLA, ಅದು ಇಲ್ಲೇ ಆಗ್ಬೋದು, ಅರ್ಥಾಯ್ತಲ್ಲ. ನೆಲಮಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಇನ್ನು ರಾಜ್ಯದಲ್ಲಿ 224 ಕ್ಷೇತ್ರ ಇವೆ. ಎಲ್ಲೋ ಒಂದು ಕಡೆ ಭಗವಂತ ಆಶೀರ್ವಾದ MLA ಆಗಿ ಬರ್ತೀನಿ. ಅವತ್ತು ಹೆಂಗೆ ನಿದ್ದೆ ಮಾಡ್ತೀರಾ ಅಂತ ಯೋಚನೆ ಮಾಡ್ಬೇಕು ನೀವು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಪ್ಪ. ಯಾಕೋ ಡ್ಯಾನ್ಸ್ ಹೊಡಿತೀರಾ? ಡ್ಯಾನ್ಸ್ ಮಾಡಬೇಡಿ ಕಣೆ, ಸ್ವಲ್ಪ ಸಮಾಧಾನವಾಗಿರ್ರಿ. ತಾಕತ್ತ ಬರ್ತೀನಿ, ತಲೆ ಕೆಡಿಸ್ಕೊಬೇಡಿ. ಎಷ್ಟೊಂದು ಜನಗಳ ಆಶೀರ್ವಾದ ಐತೆ, ಆ ದೇವ್ರ ಆಶೀರ್ವಾದ. ನಾನು ಯಾರೇನು ಮಾಡ್ಲಿಕ್ಕಾಗಲ್ಲ. ಇದು ದುರಾಂಕಾರ ಅಂದ್ರೂ ಸರಿನೇ. ನಾನು MLA ಆಗದ ತಡೆ ಪ್ರಯತ್ನ ಮಾಡಿ. ನೀವು ನಿಮ್ಮಲ್ಲಿ ಶಕ್ತಿ ಇದ್ರೆ ನಾನು MLA ಆಗ ತಡೆ ಪ್ರಯತ್ನ ಮಾಡಿ. ನಾನು ಇವತ್ತು ಈ ಭಗವಂತ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, 28ಕ್ಕೆ MLA 224 ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಆಗ್ತೀನಿ. ಅದು ತಡೆ ಶಕ್ತಿ ಇದ್ರೆ ಪ್ಲಾನ್ ಮಾಡಿ, ಅಲ್ಲೇ ಜನಗಳಿಗೆ ಹೋಗಿ ವಿಚಾರ ಮುಡಿಸಿ. ಈ ಥರ ದೇವ್ರ ಕಾರ್ಯ ಮಾಡ್ತಾನೆ, ಜನಗಳಿಗೆಲ್ಲ ಊಟಕ್ಕೆ ಹಾಕ್ಸ್ತಾನೆ, ಅರ್ಥೈತಲ್ಲ. ಬೆಟ್ಟಕ್ಕೆಲ್ಲ ಲೇಟ್ ಹಾಕ್ಸ್ತಾರೆ, ಜನಸಂಪರ್ಕ ಜಾಸ್ತಿ ಇದೆ ಅಂತ ಹೇಳಿಸಿ. ಅಲ್ಲಿಗಂಟ ಸ್ವಲ್ಪ ಸಮಾಧಾನ ಇರಬೇಕು ಅಂತೇಳಿ ನನ್ನ ವಿರೋಧಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಇದು ನನಗಿರ್ತಕ್ಕಂಥ ಡಬಲ್ ಗುಂಡಿಗೆ. ನೀವು ಒಂದು ಗೇಟ್ ಕೊಟ್ರೆ ಇನ್ನೊಂದು ಕೆಲಸ ಮಾಡ್ತಾ ಇರ್ತದೆ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಇಂಥವೆಲ್ಲ ನೀವು ನನ್ನ ಕೌಂಟೇ ಅಲ್ಲ. ಅಲ್ಲಿ ಅರ್ಜಿ ಕೊಡೋರು, ನನ್ನ ವಿರುದ್ಧವಾಗಿ ಮೀಡಿಯಾ ಯೂಟ್ಯೂಬಲ್ಲಿ ಹಾಕೋರು, ಇವೆಲ್ಲ ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾನು ಕೌಂಟೇ ಇಲ್ಲ. ಅವರು ಅದೇನೇನು ಚಾಲೆಂಜ್ ಮಾಡ್ತೀರಾ ನೀವೆಲ್ಲ ಮಾಡಿ. ನನ್ನ ಭಗವಂತ ಆಶೀರ್ವಾದ, ಜನಗಳ ಆಶೀರ್ವಾದ, ಇವರೆಲ್ಲ ಜನಗಳ ಆಶೀರ್ವಾದ ಐತೆ ಬಿಟ್ರೆ ನಿಮ್ಮ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ. ಫಸ್ಟ್ ಯಾವ ಅರ್ಜಿ ಕೊಟ್ಟಿದ್ದೀವಲ್ಲ, ಅದು ತನಿಖೆಗೆ ಹಾಕ್ಸ್ತೀನಿ. ಯಾವೊಂದು ದುಡ್ಡು ತಗೊಂಡವನೇ ಏನು ಮಾಡೋಣ ಅಂತೇಳಿ, ಅರ್ಥ ಆಯ್ತಲ್ಲ. ಅದಾದಮೇಲೆ ನಿನಗೆ ಮಾನ ಮರ್ಯಾದೆ ಇದ್ರೆ ಯಾವ 2 ಆಯ್ಕೊಂತಿನ್ನೋ ಹೋಗೋವಲ್ಲ, ಆಯ್ಕೊಂತಿನ್ನೋವು. ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಟಾರ್ ಹಾಕ್ಸಕ್ಕೆ ಹೇಳ್ರಿ. ಅಲ್ಲೆಲ್ಲ ಒಳಗಡೆ ಅರವಣಿಗೆ ಬರ್ಬೇಕಾದ್ರೆ ರೋಡಲ್ಲೆಲ್ಲ ಗುಂಡಿ ಬಿದ್ದುಬಿಟ್ಟದೆ. ಅದನ್ನ ಮಾಡ್ಸಕ್ಕೆ ಹೇಳಿ ರಂಜನಣ್ಣ, ಅದನ್ನ ಮಾಡಿಸಿ. ಅದು ಬಿಟ್ಬಿಟ್ಟು ನನ್ನ ಮೇಲೆ ಪ್ರಯತ್ನ ಮಾಡೋದೈತಲ್ಲ, ಇದರಿಂದ ಏನು ಮಾಡ್ಲಿಕ್ಕಾಗಲ್ಲ. ಇಂಥ ಎದರ್ಕೊಳ್ಳತಕ್ಕಂಥ ಮಗನೂ ನಾನಲ್ಲ. ನಮ್ಮ ಜನಗಳು ವಿಶ್ವಾಸ ನೋಡಿ ಖುಷಿ ಪಡೋದು ಕಲ್ತ್ಕೊಳ್ರಿ. ಬಾಯಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಒಳ್ಳೆ ಮೊಸರನ್ನ, ಚಿತ್ರಾನ್ನ, ಕೊತ್ತಂಬರಿ ಸಾರು, ಜನಗಳು ದುಡ್ಡು ಎಲ್ಲಗಳೆಲ್ಲ ಸೇರ್ಕೊಂಡು ಅದ್ರ ಮಾಡಿ ಹಾಕ್ತಾರೆ. ಪಾಪ ಎಲ್ಲರದು ಒಂಚೂರು ಉಪ್ಪು, ಸಕ್ಕರೆ, ಬೇಳೆ 1 kg ಕೊಟ್ಟವ್ರು. ಅದಕ್ಕೆ ಊಟಕ್ಕೆ ಕೇಳ್ತಾರೆ. ನಾನು ಯಾವಂತ ₹1 ಕಾಸು ಇಸ್ಕೊಂಡು ಜೀವನ ಮಾಡೋಂಥ ಅವಶ್ಯಕತೆ ನನಗೂ ಇಲ್ಲ, ನನ್ನ ಸ್ನೇಹಿತರಿಗೂ ಇಲ್ಲ. ಯಾವನಾರು ಕೊಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಿ, ಅವತ್ತು ಇವ್ರು ಹೇಳಿ ಜಾತ ಕೆಲಸ ಹೇಳ್ಸ್ಕೊಂಡು ಅದು ಮಾಡಿಸ್ಕೊಂತೀನಿ. ಅವ್ರಿಗೆ ಇಡೀ ತಾಲೂಕಲ್ಲಿ ಜಗದೀಶ್ ಅವ್ರ ಮನೆ ಮಾತಾಗೈತೆ. ನಾನು ಮಾಡ್ತಕ್ಕಂಥ ಒಳ್ಳೆ ಕೆಲ್ಸಗಳು ನೋಡಿಲಿ. ಇವ್ರು ಯಾರಿಗೂ ನಾವೇನು ರಾಜಕೀಯ ಕಾರ್ಯಕ್ರಮ ಅಲ್ಲ, ಯಾರಿಗೂ ಆಹ್ವಾನ ಕೊಟ್ಟಿಲ್ಲ. ಪ್ರೀತಿಯಿಂದ ಕರೆದಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಏನಂತ ಬನ್ನಿ ಕಾರ್ಯಕ್ರಮದ ಯಶಸ್ವಿ ಮಾಡಿ ಅಂತೇಳಿ. ಇಷ್ಟೊಂದು ಸುಮಾರು 10-15 ಜನ ಬಂದವರಲ್ಲ, ಅವ್ರ ಮನಸ್ಸಲ್ಲೆಲ್ಲ ಯಾರ ಹೆಸರು ಇರ್ತದೆ? ನಮ್ಮ ಟ್ರಸ್ಟ್ನವ್ರ ಹೆಸರು, ಜಗದೀಶ್ ಅವ್ರ ಹೆಸರು ಇರ್ತದಲ್ವಾ. ಇವ್ರು ಹೊಟ್ಟೆ ಊರಿ ಚೌಧರಿ ಅಂತಾರಲ್ಲ ಜನ. ಯಾಕೆ ಅಂತೇಳಿ, ನೀನು ದೈವತ ಕಾರ್ಯದಲ್ಲಿ ಪ್ರಾಮಾಣಿಕತೆ ಇರ್ತಕ್ಕಂಥದ್ದನ್ನ ದೈವ ಭಕ್ತಲ್ಲಿ ನೀವು ಮಾಡಿ, ನೀವು ಮಾಡಿಸಿ. ಇಂಪೆಲ್ಲ ಯಾರ ಕಾಲ ಮಾಡಿಸಿ, ನಿಮ್ಮ ಹೆಸರು ಹೇಳ್ತಾರೆ. ಪಾಪ ನಾನು ಯಾರ ಹೆಸರು ಹೇಳಕ್ಕೆ ಹೋಗಲ್ಲ. ಅವು ಯಾರ್ಯಾರು ಮಾಡೋರು ಅವ್ರಿಗೆ ಅರ್ಥ ಆಯ್ತದೆ. ಇದು ನಾನು ಹೋದ ವರ್ಷನೂ ಹಂಗೆ ಮಾಡಿದ್ರು. ಕೆಲವೇನೋ ಅಲ್ಲಿ ಇಲ್ಲೆಲ್ಲ ಕೆಲವು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ಬಿಟ್ಟು ನನ್ನೇನೋ ತರಲೆ ಮಾಡೋಕ್ಕೆ ಅಂತ ನೋಡಿದ್ರು. ಈ ಸತಿ ಇನ್ನೊಂದು ಟೀಮ್ ಸೇರ್ಕೊಂಡ್ಬಿಟ್ಟದೆ ಅವ್ರ ಜೊತೆಗೆ. ಇಂಥವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಬಂದಿರತಕ್ಕಂಥ ಜನಗಳಿಗೆ ಅನ್ನ ಹಾಕಬೇಕು, ಅವ್ರಿಗೆಲ್ಲರೂ ಕೂಡ ಕೈ ಮುಗಿಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಕೆಲಸಂತ ಕೆಲಸ ಆಗಬೇಕು. ಹೆಂಡತಿ ಮಕ್ಕಳು ಎಲ್ಲ ಸೇರಿ ಇಲ್ಲಿಗೆ ಬಂದವ್ರೆ, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಒಳ್ಳೇದಾಯ್ತದೆ. ಆ ಭಗವಂತ ಕೂಡ ಇಲ್ಲಿ ಬಂದು ಯಾರ್ಯಾರು ದರ್ಶನ ಮಾಡೋರೆ ಅವರೆಲ್ಲರೂ ಒಳ್ಳೇದಾಗ ಸಂಶಯ ನೋಡ್ರಿ. ಯಾವ ರೀತಿ ಸ್ವರ್ಗ ಇದು. ನನಗೂ ಕೂಡ ಸಂತೋಷ. ಅವತ್ತು ನಾನು ಹಾಕ್ಲಾ ಬಿಡ್ಲು ಅಂತ ಹೋದಾಗ ಎಷ್ಟು ಸಮಸ್ಯೆ ಆಯಿತು ಅಂತ ಹೇಳ್ಬಾರ್ದು. ಅದನ್ನು ಇವತ್ತು ಒಂದು ಹಂತಕ್ಕೆ ಬಂದು ನಿಂತದೆ. ಅದು ನೋಡಿ ಸಂತೋಷ ಪಡ್ಬೇಕಲ್ವಾ. ಜಾತ್ರಾ ಮಹೋತ್ಸವ ಆದ್ಮೇಲೆ ನಿಮ್ಮ ಅಭಿಮಾನಿಗಳು ತಟ್ಟೆ ಎಲ್ಲ ಎತ್ತಾಕಿರ್ತಾರೆ. ಯಾಕೆಂದ್ರೆ ಫುಲ್ಲು ಗಲೀಜಾಗಿರುತ್ತೆ ಬೆಟ್ಟ. ಅದು ಮಾಡ್ಲೇಬೇಕಲ್ವಾ. ಅದನ್ನ ಯಾರು ಪ್ರಚಾರ ಮಾಡಲ್ಲ, ಅದು ಯಾರು ಮಾಡಲ್ಲ. ಈಗ ಅವ್ರಿಗೆ ಕಾಂಟ್ರವರ್ಸಿ ಮಾಡೋಕ್ಕಿಂತಾನೆ ಹುಟ್ಟವ್ರೆ ಮಾಡಲಿ. ಒಳ್ಳೇದು ಮಾಡೋದು ಬಿಡೋದು ಭಗವಂತ ಸೇರಿದ್ದು. ಅಂಥವ್ರು ಯಾರೋ ಒಬ್ರು ಇರ್ತಾರೆ ಪಾಪ. ಇಲ್ಲೆಲ್ಲ ಬೆಳಗ್ಗೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಕಾಪಾಡ್ತಕ್ಕಂಥ ನಮ್ಮ ಧರ್ಮ ಅಲ್ವಾ. ನಾನು ಕೂಡ ಬರ್ತೀನಿ ಪ್ರತಿ ವರ್ಷ. ನೀವು ನೋಡಿದ್ದೀರಾ, ನಾನು ಬರ್ತೀನಿ. ಎಲ್ಲ ಎತ್ತಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಹೋಗ್ತೀವಿ. ಯಾರು ಬರ್ತಾರೋ ಬಿಡ್ತಾರೋ, ನಮ್ಮ ಸ್ನೇಹಿತರುಗಳು ಬರ್ತಾರೆ. ಅಭಿಮಾನಿ ಬಳಗ ಕಟ್ಕೊಳ್ಳೋದು ದೊಡ್ಡವನಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿನ ಉಳಿಸ್ಕೊಳ್ಳೋದ್ರೆ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ನಾನೇನು ಅಭಿಮಾನಿ ಬಳಗ ಕಟ್ಕೊಳ್ಳಿ ಯಾರಿಗೂ ಹೇಳಿಲ್ಲ. ನಾನು ಜೊತೆಲಿರೋರಿಗೆಲ್ಲ ಸೇರ್ಕೊಂಡು ನನಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟವ್ರೆ. ಅವನೊಂದು ನನ್ನ ಹೆಸರು ಮೇಲೆ ಎಲ್ಲರೂ ಕೂಡ ಕೆಲಸ ಕಾರ್ಯಗಳು ಮಾಡಬೇಕು ಅಂತಾರೆ. ಇದೆಲ್ಲ ತೋರಿಸ್ತಾರಲ್ಲ. ಬೆಳಗ್ಗೆ ತಟ್ಟೆ ಎತ್ತಾರೆ ಯಾರು ಅಂತ ತೋರಿಸ್ಲಿ. ಬೆಳಗ್ಗೆ ತಟ್ಟೆ ಎತ್ತವ್ರು ಯಾರು? ಅದನ್ನ ಯಾರು ಹೇಳ್ಕೊಟ್ರು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹಂಗೆಲ್ಲ ಒಂದು ತೂಕುವ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹಂಗೆಲ್ಲ ಅಡ್ಡ ದುಡ್ಡು ಸ್ಟೇಟ್ಮೆಂಟ್ನ ಜಿಲ್ಲಾಧ್ಯಕ್ಷರು ಕೂಡ ಕೊಡಬಾರ್ದು. ತಿಳ್ಕೊಳ್ಳಿ ಯಾರು ದುಡ್ಡು ಕಲೆಕ್ಷನ್ ಮಾಡ್ತಾವ್ರೆ, ಯಾವ ಬಳದವ್ರು ಕಲೆಕ್ಷನ್, ಯಾವ ಹಾಯ್ಕೊಂಡು ತಿನ್ನೋ ಲೋಫರ್ ನನ್ನ ಮಕ್ಕಳು ಕಲೆಕ್ಷನ್ ಮಾಡಿ ದುಡ್ಡು ತಿನ್ಬೇಕು ದೇವ್ರ ತಿಳ್ಕೊಂಡು. ಯಾವೊಂದು ತಿಂತಾನೆ ಅವ್ರ ಮನೆ ಉಳಿತದ?
ಯಾವನ್ ತಿಂತಾನೋ ದುಡ್ಡು ಹೆಸರು ಹೇಳ್ಕೊಂಡು ಅದನ್ನು ಯಾರೋ ಹೇಳೋರು ಅಂತ ಇವ್ರ ಬಸ್ ಸ್ಟೇಟ್ಮೆಂಟ್ ಕೂಡ ತಪ್ಪಲ್ವಾ ಅದ ಕಾರಣ ನಾವು ಅವರು ಹೊಂದಾಣಿಕೆಯಲ್ಲಿ ಹೋಗ್ತೀವಿ, ಕೆಲಸ ಮಾಡ್ಕೊಂಡು ಹೋಗ್ಲಿ. ಇವ್ರು ಏನೇ ಕುತಂತ್ರ ಮಾಡೋರು ಕೂಡ ನನ್ನ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಒಂದೊಂದು ಸಲ ಮಾಡೇ ಮಾಡ್ತೀನಿ, ಅದ್ರ ಯಾವುದೋ ಕೂಡ ಸಂಶಯ ಬೇಡ.